ನಾವು ಆಚೆ ಹೋಗ್ತಾ ಇದ್ರಿ ಇಲ್ಲ ಸಾರಿ ಕೆಲ್ಸಿ ತೊಗೊಂಬರಕ್ಕೆ. ಸೊ ಇವಾಗ ಈ ಸಾಗರ್ದು ಗಾಡಿ ಇಟ್ಕೊಂಡು ಸೊ ಏನಾದರೂ ಒಂದು ಅವ್ನು ಮಚ್ಚ ಪ್ರ್ಯಾಂಕ್ ಮಾಡಿಬಿಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು ಗಾಡಿನ ನಾನು ಅದನ್ನ ಹೇಳ್ತಾ ಇರೋದು. ಅದೇ ಹೋಗಿದ್ದೀವಿ ಇದೇ ಅಲ್ಲಿಗೆ ಹೋಗಿ ದೇಪಿ ಕಾಣೋಣ ನಮ್ಮ ಮಚ್ಚ ಮನೆ ಹತ್ರ ಬಂದಿದ್ದೀವಿ ಕಾಣೋ ಅಂತ. ಫುಲ್ ಸೈಕಲ್ ಬಿಡಬೇಕು ಅವನು. ಇಲ್ಲಿ ಮಮ್ಮಗೆ ಫೋನ್ ಮಾಡೋ ಕ್ಯಾಲ್ಕುಲೇಟರ್ ಕೆಳಗಡೆ ತಗೊಂಡು ಕೊಡ್ಲಿ ಅಂದ್ಬೇಡಣ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಒಂದು 20 ಮಿನಿಟ್ಸ್ ಲೇಟ್ ಮಾಡೋಣ ಕಣ, ಅವಾಗ ಗೊತ್ತಾಗುತ್ತಲ್ಲ. ಹಾಗೆ ಆಗುತ್ತೆ ಅರ್ಧ ಗಂಟೆ ಲೇಟು. ಹೊರಗಡೆ ಬರ್ತಾರೋ ಕಾಲ್ ಮಾಡೋಣ. ಪ್ರ್ಯಾಂಕಿಗೆ ರೆಡಿ ಮಾಡ್ಕೊಳೋಣ. ಪ್ರ್ಯಾಂಕಿಗ ಕಾಲ್ ಮಾಡಬೇಕಲ್ವಾ? ಇರು ಅಲ್ಲಿಗೆ ಹೋಗಿ ಇದಕ್ಕೆ ಹೋದಪ್ಪ ಕಾಲ್ ಮಾಡೋದ. ಇಲ್ಲೇ ಎಲ್ಲ ಇಸ್ಕೊಂಡು ವಾಪಸ್ ಪಾರ್ಟಿಗೆ ಹೋಗಿ ನಿಲ್ಸ್ತೀವಲ್ಲ ಅವಾಗ ಜೊತೆ ಇಟ್ಕೊಂಡು ಮಾಡೋದ. ಇಲ್ಲೇ ಮನೆ ಹತ್ರ ಬಂದಿದ್ದೀವಿ. ಹಂಗೆ ಫಸ್ಟ್ ಏನು ಹೇಳ್ತೇವೆ ಗೊತ್ತಾ, ಅವನು ದೇಪು ಸ್ಪೀಕರಲ್ಲಿ ಹಾಕಲ್ಲ. ನಾವೇನು ಮಾಡೋದು, ಅವನಿಗೆ ಸ್ಪೀಕರಲ್ಲಿ ಹಾಕು ಈಗ ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಸ್ಪೀಕರ್ ಹಾಕ್ತಿದ್ದಾಗಲೇ ಹೇಳ್ಬಿಡ್ಬೇಕು. ಸರಿ. ಆಮೇಲಿಂದ ಆ ಥರ ಮಾಡೋಣ. ಓಕೆನಾ? ಓಕೆ. ಎಲ್ಲ ಸಿದ್ಧತೆ ಆಗಿದೆ. ಸ್ಪೀಕರ್ ಹಾಕು. ಸರಿ ಸರಿ. ಮನೆ ಕೆಳಗಡೆ ಇದ್ದೀನಿ. ನಿಮ್ಮ ಅಮ್ಮಂಗೆ ಹಂಗೆ ಕೆಲಸ ತೊಗೊಂಬರಕ್ಕೆ ಹೇಳಿ ಕೆಳಗಡೆಗೆ. ಆಯ್ತಾ? ಬೇಗ ಲೇಟ್ ಆಗುತ್ತೆ. 2 ತೊಗೊಂಬರಕ್ಕೆ ಹೇಳಿ. 2 ಅಥವಾ 3 ಎಷ್ಟೈತೆ ಅಷ್ಟು ತೊಗೊಂಬರಕ್ಕೆ. ಹಾಂ ಬೇಗ. ಬೈದವನು ಯಾರವನು ಮನೆಗೆ ಹೋಗೋನೆ ಅಂತ ಕಿರ್ಚಾಡವನು. ಸೊ ಗೈಸ್ ಅನದರ್ ಒನ್ ಪ್ರ್ಯಾಂಕ್ ಫಾರ್ ಶುಗರ್. ಏನು ಅಂತಂದರೆ ಇವಾಗ ನಾವಿಬ್ಬರು ಮಣ್ಣು ಅಂತಂದರೆ ಮಣ್ಣನ್ನ ಕೈಗೆ ಹಚ್ಕೊಂಡಿದ್ದೀವಿ. ಸೊ ಈಗ ಇವನ ಹತ್ರ ಹೋಗ್ಬಿಟ್ಟು ಶುಗರ್ ಹತ್ರ ಹೋಗ್ಬಿಟ್ಟು ನೀವು ಗಾಡಿ ಬಿತ್ತು ಮಗ ಸ್ಕಿಡ್ ಆಗಿಬಿಟ್ಟು ಅಂತ ಅಂದ್ಬಿಟ್ಟು ಹೇಳೋದು. ಸೊ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತಾನೆ ಇದೆ. ತನ್ಗೊಬ್ಬನಿಗೆ ತೊಗೊಂಬಂದ ರಾತ್ರಿನೇ ಫೋನ್ ಮಾಡಿ ಯಾರು ಅವ್ ಏಮಂತು ನಮ್ BBA BComಗೆಲ್ಲ ಐತೆ. BBA BCom ಎಲ್ರಿಗೂ ಐತೆ, ಅದಕ್ಕೆ ಬೇಡ ಅಂತ ಸುಮ್ಮನೆ. ಈಗೇನ್ ಮಾಡ್ಕೊಂಡೆ? ಎಲ್ಲಿ ಬಿದ್ದಿದ್ದೆ? ಏನ್ರ ಮಾಡ್ಕೊಂಡ್ ಬಂದಿದ್ದೀರ ಇಬ್ರು? ಎಲ್ಲ ಬಿಚ್ಚೆಲ್ಲ ಗಣೇಶ್ ಮಾಡ್ಕೊಂಡ್ ಬಂದವ್ರು. ಎಲ್ಲೋ ಬಿದ್ದಿದ್ಯಾ? ಈಗ ಎಲ್ಲ ಏನಾಗಿದೆ ಹೇಳ? ಕಾಲ್ತರ ಮಾಡಿದೆ. ಏನಿಲ್ಲ ಬಿಡೋ. ಎಲ್ಲ ಹಾಕೊಂಡ್ರೆ ಏನಾಯ್ತು? ಏನಾಗಿಲ್ಲ ಬಿಡೋ. ಮನೆ ಬರ್ಲಿಕ್ಕೆ ನಾನು ಗುಸ್ಕೊಬೇಕಾಗುತ್ತೆ. ಬಿದ್ದೀನಿ. ಏನೊಂದು ಇಂಡಿಕೇಟರ್ ಮುರಿದೋಗೈತೆ, ಸ್ವಲ್ಪ ಹೆಡ್ಲೈಟ್ ಸ್ಕ್ರಾಚ್ ಆಗೈತೆ ಅಷ್ಟೇ. ಎಲ್ಲಿ ಬಿದ್ರು? ಫುಲ್ ಮಣ್ಣ ಹಾಕ್ಬಿಟ್ಟವ್ರಲ್ಲ. ಬರೀ ಡೌಗಳು ನಿಂತು ಕಿಟ್ಟಾಗ್ಬಿಟ್ಟು ಬಿದ್ರ. ಇವ್ನು ಓಡಿಸ್ತಿದ್ದ, ಫ್ರಂಟ್ ಬ್ರೇಕ್ ಹಿಡ್ದ. ನೀವು ಅಳ್ತಿದ್ಯೇನೋ? ನೋಡಲಿ ನಾನು ಹೇಳ್ತೀನಿ ಬಿಡೋ, ನಿಮ್ಮ ಅಪ್ಪಂಗೆ ಸರಿ ಮಾಡ್ಕೊಡ್ತೀನಿ. ಗೊತ್ತಾಗಲ್ಲ ಗಾಡಿ ಕೊಡಲ್ಲ, ಟೆನ್ಷನ್ ಅವನಿಗೆ. ನಾನು ಹೇಳ್ತೀನಿ ಬಿಡೋ. ಸಮಾಧಾನ ಮಾಡೋದು ಸುಮ್ನಿರ ಬೋಳಿ ಮಕ್ಕಳ. ಅಯ್ಯೋ ಸರಿ ಮಾಡಿಸ್ಕೊಡ್ತೀನಿ ಸುಮ್ನೀರ. ಆಯ್ತು ಮಾತಾಡ್ಸು. ಆಯ್ತು ಸಾಗರ್, ಫ್ರೆಂಡ್ಸ್ ಬಿದ್ದವ್ರೆ, ಏಟ್ ಆಗೈತೆ ಅಂತ ಕೇಳೋಣ ಅನ್ನೋ ಅಷ್ಟು ನಿಮ್ಮೇಲೆಲ್ಲ ಸುಮ್ನೆ ಇರ್ತಾನೆ. ನಾನ್ ಮಾತಾಡಿದ್ರೆ ಹೆಂಗ್ ಎಗ್ರಾಡ್ತಾನೆ ನೋಡೋನು. ನಾನು ಒಂಚೂರು ಬಿದ್ಬಿಟ್ಟಲ್ಲ. ಇಲ್ಲ ಕಣ ಸುಮ್ಮನೆ. ಅವ್ನ ಕೈ ನಾನು ಇಲ್ಲೇ ನೋಡಿದ್ರೆ ಏನೂ ಆಗಿಲ್ಲ. ಹಿಂದೆ ಮಣ್ಣು ಹಚ್ಕೊಂಡ್ ಬಂದ ಕೈ ಮಾತ್ರ ಆಯ್ತು, ಪ್ಯಾಂಟ್ ಎಲ್ಲ ಗಲೀಜ್ ರಕ್ತ ಬರ್ತಿಲ್ಲ. ಒಳ್ಳೆ ಟೈಮಿಗೆ ಸಂತೋಷ್ ಬೇರೆ ಕೇಳ ಏನಾಯ್ತೋ ಕೈ ಕಾರಾಗ ಹಚ್ಕೊಂಡ್ ಬಂದ ಇಲ್ಲಿ ನನ್ ಕೈಗೆ. ಅದೆಲ್ಲ ಕೇಳಲಿ ಅಂದ್ರೆ ಶುಗರು ಎಷ್ಟು ಸ್ವಾರ್ಥಿ ಅಂತ ಗೊತ್ತಾಗೋಯ್ತು. ಏನಾದ್ರು ಸಾಯ್ಲಿ, ನನ್ ಗಾಡಿನ ಇಂಪಾರ್ಟೆಂಟ್. ಬಿಡ ಆಯ್ತು, ಗಾಡಿಗೆ ಏನಾಗಿಲ್ಲ ಅಲ್ಬಿಡ. ಆಯ್ತಲೇ ಬಿಡ ಆಯ್ತು. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗ್ಬಿಟ್ಟಿದ್ಯಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್.
ಏನೋ ನಿಂದು ನಾವು ಗಾಡಿ ಗಾಡಿ ಕೀ ಕೊಡಿ ಗಾಡಿದು ಇಂಥವ್ರಂತ. ನೋಡ್ರಿ ನಿಮ್ ಹುಡುಗರಲ್ಲೂ ಇಂಥವ್ರು ಇರ್ತಾರೆ. ಗಾಡಿ ಕೀ ಕೊಡಿ ಇಲ್ಲ ಬಿಡಪ್ಪ ನೀನೆಲ್ಲ ಓದ್ ಬಂದಿರ್ತೀಯ ನಾನ್ ದೇವ್ ನಿನ್ನ ಹತ್ರ ಏಯ್ ನೋ ಇಟ್ಸ್ ನಾಟ್ ಲೈಕ್ ಅದೇನೆ ನಾನು ಹಿಂದೆ ಬರೆಯೋದಲ್ಲಿ ಡೇಟಾ ಪ್ರೋಸೆಸ್ ಮಾಡೋದಕ್ಕೆ ಎಕ್ಸೆಲ್ ಮೇಲ್ಗಡೆ ಕ್ವೆರಿ ಪವರ್ BI ಅಲ್ಲಿ ಮತ್ತೆ ಎಕ್ಸೆಲ್ ಅಲ್ಲಿ ನಾನು ಓದಿಲ್ಲ ಪ್ರೋಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾವ್ದೊಳೆ ಏನೇನು ಪ್ರ್ಯಾಂಕ್ ಇಸ್ ಸಕ್ಸಸ್ಫುಲ್. ಅಣ್ಣ ಮುಖ ನೋಡಿ ಹೆಂಗ್ ಮಾಡ್ಕೊಂಡ್ ಕೂತವನೆ, ಮಾತಾಡಿಸ್ತಾ ಇಲ್ಲ ಯಾರತ್ತನು. ಡೇಟಾ ಪ್ರೊಸೆಸ್ ಮಾಡಕ್ಕ ಪ್ರೋಸೆಸ್ ಅಂದ್ರೆ ಎಕ್ಸ್ಟ್ರಾ ಟ್ರಾನ್ಸ್ಫರ್ ನೋಡಿದ್ರೆ ಅದು ಇದು ಇದಕ್ಕೆ ಇವನಿಗೆ ಹೋಗುತ್ತಿತ್ತು, ಅವನಿಗೆ ಹೋಗುತ್ತಿತ್ತು. ನಾವು 3 ಜನನು ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರಿಪ್ರೇಷನ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು? ಬರೋ ಟೈಮ್ ಐತ್ಲ ಈ ಮನೆ ಬರೋ ಅಂಕಲ್ ಫೋನ್ ಮಾಡೋಣ ಅದು ಓ ಇ ಅಂತ ಯಾಕಂದ್ರೆ ಬರುತ್ತೆ ಎಕ್ಸ್ಪೆಕ್ಟೇಷನ್ ಅಬ್ಸರ್ವ್ ವ್ಯಾಲ್ಯೂ ಯಾವ್ದು ಅದು ಏನೋ ಯಾವ್ದು ಫೀಸ್ ಕೊಡಲ್ಲ ಫೀಸ್ ಕೋಡ್ ಎಲ್ಲ ಫಾರ್ಮುಲಾ ಏನು ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ o ಮೈನಸ್ e ಹೋಲ್ ಸ್ಕ್ವೇರ್ ಬೈ e ತೊಗೊಳ್ಳಲೇ ಬೆಕ್ ತಗೋ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಯೋದು ಗೊತ್ತಾ ನಿಮಗೆ ಹೆಂಗ್ ಕಂಡುಹಿಡಿಯೋದು ಸೊ ಗೈಸ್ ನಾವು ಏನು ಪ್ರ್ಯಾಂಕ್ ಮಾಡಿದ್ವಲ್ಲ, ಸೊ ಅದು ರಾಂಗ್ ಹೋಗ್ಬಿಟ್ಟಿದೆ. ಅಣ್ಣ ಫುಲ್ ಬೇಜಾರು ಮಾಡ್ಕೊಂಡಿದ್ದಾನೆ. ಎಲ್ಲ ಮುಗಿದ್ಮೇಲೆ ವಿಡಿಯೋ ಮಾಡಿದ್ರು ಇವನ ಅಲಾಡ್ತೈತೆ ನೋಡಲಿ ಹಾಕೋದು ಒಳಗಡೆ ಐತೆ ಬೈಲಿ ಬಿಡಪ್ಪ ನಾ ಬಿಡ್ಬೇಕು ಏ ಹೊಸ ಫೋನ್ ಇಸ್ಕೊಳ್ಳೋ ಮನನ್ 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 ಹೊಸ ಫೋನ್. ಕ್ಯಾಮ್ರಾ ನೋಡಿ ಮಾತಾಡೋ ಮೊದ್ಲೇ ಏನು ಗೊತ್ತೇ ಇಲ್ಲ ಕಾಂಟ್ಯಾಕ್ಟ್ ನಾವು ಗಾಡಿ ಬೀಳ್ಸಿದೀವಿ ಅಂತ ಪ್ರ್ಯಾಂಕ್ ಮಾಡಿದ್ವಿ. ತಿಳ್ಕೊಂಡವನೆ ಪಾರ್ಟ್ 1 ಪಾರ್ಟ್ ಗಾಡಿ ಬೀಳ್ಸಿದೀವಿ ಅಂತ ಪ್ರ್ಯಾಂಕ್ ಮಾಡಿದ್ವಿ. ಅಣ್ಣ ಅರ್ಧ ಗಂಟೆ ಮಾತಾಡ್ತಿಲ್ಲ ಕಣ. ಫೋನ್ ಮಾಡಿ ಸರಿ ಫೋನ್ ಮಾಡಿ